ಒಂದು ಶಾಲೆಯ ಕೀರ್ತಿ ವೃದ್ಧಿ ಮತ್ತು ಕುಸಿತಗಳೆರಡೂ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಅವಲಂಬಿಸಿವೆ. ಹುಡುಗಿಯಲ್ಲಿ BEO ವೆಂಕಟೇಶ್ ಎಸ್ ಗುಡಾಳ್. ಒಂದು ಶಾಲೆಯ ಮಾನ ಅಪಮಾನ, ಕೀರ್ತಿ ವೃದ್ಧಿ ಮತ್ತು ಕುಸಿತಗಳೆರಡೂ ಆ ಶಾಲೆಯ ಮುಖ್ಯ ಶಿಕ್ಷಕರಿಗಿಂತಲೂ ದೈಹಿಕ ಶಿಕ್ಷಕರನ್ನು ಅವಲಂಬಿಸಿವೆ ಎಂದು BEO ವೆಂಕಟೇಶ್ ಗುಡಾಳ್ ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಹುಡುಗಿ ಗ್ರಾಮದ ಕರಿಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ನಡೆದ ದೈಹಿಕ ಶಿಕ್ಷಣ ಶಿಕ್ಷಕರ ಹುಮನಾಬಾದ್ ಹಾಗೂ ಚಿಟಗುಪ್ಪ ತಾಲೂಕಿನ ಶಿಕ್ಷಕರ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೈಹಿಕ ಶಿಕ್ಷಕರೆಂದರೆ ಆ ವಿದ್ಯಾಲಯದ CC ಕ್ಯಾಮರಾ ಇದ್ದಂತೆ. ಅವರ ಮೇಲೆ ಬೋಧಕ ಹಾಗೂ ಮುಖ್ಯ ಶಿಕ್ಷಕರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ ಇದ್ದು ತಮ್ಮ ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಿಸಬೇಕು ಎಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿ ಶತಾಯುಷಿ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಡಾಕ್ಟರ್ ಜ್ಯೋತಿ ರೆಡ್ಡಿ ವಿಶೇಷ ಉಪನ್ಯಾಸ ಮಂಡಿಸಿದರು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಕರುಣಾದೇವಿ, ಸಂಘದ ಸಾಂಸ್ಕೃತಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ರೀಮತಿಬಾಯಿ ರೆಡ್ಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಅವಶೆಟ್ಟಿ, ಚಿಟಗುಪ್ಪ ಅಧ್ಯಕ್ಷ ಕಾಶಿನಾಥ್ ಬೋರಾಳೆ, ಕರಿಬಸವೇಶ್ವರ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಜಗನ್ನಾಥ್ ಕೋರಿ ವೇದಿಕೆಯಲ್ಲಿದ್ದರು. ಈ ವೇಳೆ ದಿನದರ್ಶಿಕೆಗಾಗಿ ಆರ್ಥಿಕ ನೆರವು ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ಸ್ಪೋರ್ಟ್ಸ್ ಹಾಸ್ಟೆಲ್ಗ ಅತಿ ಹೆಚ್ಚು ಮಕ್ಕಳು ಅದೇ ಊರು ಮಕ್ಕಳೇ. ಒಂದು ಊರು ಬರ್ತದೆ, ಚಿತ್ತಾಪುರ ಬರ್ತದೆ. ಈ ನಾಗರ ಹತ್ರ ಒಂದು ಇರ್ತದೆ ಬಾರ್ಡರ್, ಅಲ್ಲಿ ಡ್ಯಾಮ್ ಇದೆ. ಒಂದು ಊರು ಚಿತ್ತಾಪುರ ಒಂದು ಊರು. ಆ ಊರು ಮಕ್ಕಳು ಪ್ರತಿ ವರ್ಷ ಹಾಸ್ಟೆಲ್ ಆಯ್ಕೆ ಆಗ್ಬೇಕು. ಅವರೇ ಅಂದರೆ ಆ ಶಿಕ್ಷಕ ಎಷ್ಟು ಡೆಡಿಕೇಶನ್. ಇಡೀ ಆ ಶಿಕ್ಷಕನ ಬಗ್ಗೆ ಊರಾಗ ಎಂಥ ಗೌರವ. ಒಂದು ದೊಡ್ಡ ಊರದು ಹುಬ್ಳಿ ವಲಯ. ಸಂಗಪ್ಪ ಸರ್ ಅಂದರೆ ಮುಗಿತು. ಡೆಡಿಕೇಶನ್ ಅಂದರೆ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಶಿಕ್ಷಕರಿಂದ. ಇಡೀ ಊರು ಜನ MLA ಹಿಡ್ಕೊಂಡು ಅಷ್ಟು ಗೌರವ ಇತ್ತು. ಅವ್ರಿಗೆಲ್ಲ ಪ್ರಶಸ್ತಿ ಬಂದು ಎಲ್ಲ ಇಲಾಖೆ ಅವ್ರು ಸೈನ್ಯ ಮಾಡಲಿಲ್ಲ. ನಾವು ಎಷ್ಟೋ ಸರಿ ನಾವೇ ಸಹಿ ಮಾಡ್ಕೊಂಡು ಕಳಿಸಿದ್ದೀವಿ. ಅದಕ್ಕೆ ಒಬ್ಬ ದೈಹಿಕ ಶಿಕ್ಷಕ ಮನಸ್ಸು ಮಾಡಿದರೆ ಒಬ್ಬ ವಿದ್ಯಾರ್ಥಿ ಅಲ್ಲೆಲ್ಲ ಮಕ್ಕಳು ಭಾಳಷ್ಟು ಸುಮಾರು ಅದೇ ಊರಲ್ಲಿ ಒಂದು 20 ಮಂದಿ PSI ಆಗ್ಯಾರ. ಸ್ಪೋರ್ಟ್ಸ್ಮನ್ಶಿಪ್ PSI ಆಗ್ಯಾರ, DSP ಆಗ್ಯಾರ ಅವ್ರ ವಿದ್ಯಾರ್ಥಿಗಳು. ಅಂದರೆ ಅಷ್ಟು ಟ್ರೈನ್ ಅವರು ಸಣ್ಣ ಮಕ್ಕಳಿಗೆ ಮಲ್ಲಗಂಬ ಎಲ್ಲ ಕಳಿಸಿದ್ರು. ಒಂದಲ್ಲ ಅವರು ಸುಮಾರು 4 ಎಕರೆ ಹೊಲ, ಅಷ್ಟು ಗ್ರೌಂಡಲ್ಲಿ ದೊಡ್ಡ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. 500 ಮಕ್ಕಳು ಅಭ್ಯಾಸ ಮಾಡ್ತಾರೆ ಸರ್ಕಾರಿ ಶಾಲೆ. ನೋಡಿ, ಒಬ್ಬ ಶಿಕ್ಷಕ ದೈಹಿಕ ಶಿಕ್ಷಕ ಮನಸ್ಸು ಮಾಡಿದರೆ ಇಡೀ ಅವ್ರ ಬಗ್ಗೆ ಒಂದು ದೇವರಿದ್ದಂಗೆ ಊರಾಗೆಲ್ಲ ಜನ ಅಷ್ಟು ಗೌರವ. ಸರ್ ನಮ್ಮ ಮಗನಿಗೆ ಟ್ರೈನಪ್ ಮಾಡಿ ಅಂತ ಕೈ ಮುಗಿಬೇಕು ಅವ್ರು ಮಾಸ್ಟರ್. ನಮ್ಮ ಹುಡುಗರು ಸರ್ ಟ್ರೈನಪ್ ಬಿಡ್ರಿ. ಸಣ್ಣ ಹುಡುಗರು 2ನೇ 3ನೇ ಇದ್ರೆ ಸರ್ ನಮ್ಮ ಮಗನಿಗೆ ಟ್ರೈನಪ್ ಕೊಡ್ರಿ ನೀವು. ಅಷ್ಟು ಅದ್ಭುತವಾದಂಥ ಶಿಕ್ಷಕರು ನಾವು ಇಲಾಖೆಯಲ್ಲಿ ನೋಡ್ತೀವಿ. ಅದಕ್ಕೆ ತಾವೆಲ್ಲ ಒಂದು ಶಾಲೆ ಚೆನ್ನಾಗಿ ಆಗಬೇಕಾದ್ರೆ, ಚೆನ್ನಾಗಿ ಶೈಕ್ಷಣಿಕ ಮತ್ತು ಆಡಳಿತ ಹೋಗಬೇಕಾದ್ರೆ ಅಲ್ಲಿ ದೈಹಿಕ ಶಿಕ್ಷಕರ ಶ್ರಮ ಮತ್ತು ಪ್ಲ್ಯಾನಿಂಗ್ ಮುಖ್ಯ ಇರ್ತದೆ. ಅದಕ್ಕೆ ತಾವೆಲ್ಲ ಮಗುವಿಗೆ ಏನು ಬಂದರೆ ಸರ್ವಾಂಗ ಬೆಳವಣಿಗೆ. ಗಾಂಧೀಜಿ ಹೇಳ್ತಂದ್ರೆ ಮಗುವಿನ ಸರ್ವಾಂಗ ಬೆಳವಣಿಗೆ ಶಿಕ್ಷಣ ಬರೇ ಅಂಕ ಅಲ್ಲ, ಇಂಟೆಲೆಕ್ಚುವಲ್ ಮಾತ್ರ ಅಲ್ಲ, ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟು, ಮಾರಲ್ ಡೆವಲಪ್ಮೆಂಟು, ಸೋಷಿಯಲ್ ಡೆವಲಪ್ಮೆಂಟು, ಎಕನಾಮಿಕ್. ನಾವು ಭಾಳಷ್ಟು ಹೇಳ್ತೀವಿ ಮಗು ವಿಕಾಸ ಒಂದೇ ಆಗಲ್ಲ. ನಾವೇನು ಮಾಡ್ತೀವಿ, ಹಿಂಗೆ ಮಂದಿ ಅಂತ ಪೇರೆಂಟ್ಸ್ ಎಲ್ಲ ಬರೀ ಮಾರ್ಕ್ಸ್ ಹೇಳ್ತೀವಿ ನಾವು. ಅಂಕ ಎಷ್ಟು ಮಾರ್ಕ್ಸ್ 5, 25ಗೆ 20 ಇನ್ನು 5 ವರ್ಷ ಕಡಿಮೆ ಅಂತಾರೆ ಪಾಪನಿಗೆ. ನೋಡಿ, ಪೇರೆಂಟ್ಸಿಗೆ ಸಮಾಧಾನ ಇಲ್ಲ. 526, 625ಗೆ 620 ಖುಷಿ ಪಡಬೇಕು. ನಾವು ಒಂದ್ಸಲ ಆ ಕಡೆ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿಗೆ BO ಪಾಪ ಹುಡುಗಿ 621 ತೊಗೊಳ್ಳೋಣ. 621 ಎಷ್ಟು ಮಾರ್ಕ್ಸ್ ಕಡಿಮೆ? 4 ಮಾರ್ಕ್ಸ್ ಕಡಿಮೆ. ರಾಜ್ಯಕ್ಕೆ ಆಕೆ ಇಂದು 5ನೇ ರ್ಯಾಂಕ್, 5th ರ್ಯಾಂಕ್. ನಾವೆಲ್ಲ ಸನ್ಮಾನ ಮಾಡ್ತೀವಿ, ನಾವು ಶಾಸಕರು. ಅವ್ರ ಪೇರೆಂಟ್ಸು ಒಂದೊಂದೇ ಮಾಡೋದು ಚೆಕ್ ಮಾಡ್ತಾರೆ. ಯಾಕ್ರಿ ಇಂದನ ಇಲ್ರಿ ಇನ್ನೂ 4 ಮಾರ್ಕ್ಸ್ ತೊಗೋಬೇಕಾಗಿತ್ತು ಅಂತಂದರು. ಆ ಹುಡುಗಿ ಹೇಳತ್ತಾರ ಪಾಪ ವೇದಿಕೆ ಮೇಲೆ. ಹುಡುಗಿ ಯಾಕಮ್ಮ ಇಲ್ಲ, ನಮ್ಮಪ್ಪ ನಮ್ಮವ್ವ ನಮ್ಮ ಪಾಂಡ್ರಂಗ್ ಮಾಸ್ಟರ್ ಅಂತಿದ್ದರು, ಕಂಪ್ಲಿ ಮಾಸ್ಟರ್ ಹೈಸ್ಕೂಲಲ್ಲಿ. ನೀವೆಲ್ಲ ನೋಡಿದ್ರು, ಗುಲ್ಬರ್ಗ ಗೊತ್ತಿರ್ತದೆ. ಶಾಬದ್ ಮನೆ ಮಾಡಿರೋರು ಕಂಪ್ಲಿ ಪಾಂಡ್ರಂಗ್ ಸರ್ ಫಿಸಿಕಲ್ ಟೀಚರು, ಹೈಸ್ಕೂಲಿಗೆ ಫಿಸಿಕಲ್ ಟೀಚರ್. ಅವರು ಪ್ರತಿ ವರ್ಷ ಮಕ್ಕಳಿಗೆ ಪ್ರವಾಸ ಆಗಿದ್ದರು. ಯಾವುದೋ ಒಂದು ಹಳೆ ಬಸ್ ತರೋರು ಎಲ್ಲ ಕೂಡ್ರ ಬಸ್ಸಿಗೆ ಹಂಪೆಗಿಂತ ಭಾಳ ತೋರಿಸೋರು. ಅದೊಂದು ಹ್ಯಾಬಿಟ್ ಅವ್ರಿಗೆ. ಮಕ್ಕಳು ಟೂರಿಗೆ ಹೋಗಿ ಭಾಳ ಖುಷಿ ಅವ್ರಿಗೆ. ಪ್ರತಿ ವರ್ಷ 2 ಟ್ರಿಪ್ 3 ಟ್ರಿಪ್ ಹೋಗ್ಯಾರ ಟೂರಿಗೆ. ನೋಡಿ, ಯಾಕೆ ನೆನೆಸ್ಕೊತೀವಿ ಅಂದರೆ ಯಾವ ಶಿಕ್ಷಕರನ್ನ ನೆನೆಸ್ಕೊತೀವಿ ಅಂದರೆ ಪ್ರವಾಸ ಮಾಡ್ತಾರೆ ಅವರು. ನಾವು ಸಣ್ಣ ವಯಸ್ಸಿಗೆ ಮೈಸೂರಿಗೆ, ಬೇಲೂರು, ಹಳೇಬೀಡು, ಬಾದಾಮಿ, ಬನಶಂಕರಿ ಎಲ್ಲ, ಬಿಜಾಪುರ ಎಲ್ಲ ತೋರಿಸ್ತಾರೆ ಮಕ್ಕಳಿಗೆ. ಅದು ಖುಷಿ ಪಡ್ತಾರೆ ಅವರು. ಬೇರೆಲ್ಲ ಯಾರಿಗೆ ನೆನ್ಬಿಡಲ್ಲ.
ಅದಕ್ಕೆ ದೈಹಿಕ ಶಿಕ್ಷಕರು ಏನಪ್ಪ ಅಂದರೆ ಮಕ್ಕಳನ್ನು ನೀವು ಎಂದೂ ನನ್ನ ಪೋಸ್ಟ್ ಶ್ರೇಷ್ಠವಾಗಿದ್ದು ಎಲ್ಲರೂ ಪ್ರಶ್ನೆ ಕೊಡುವಂಥ ಮತ್ತು ಸದ್ಭಕ್ತರೆ ಮತ್ತು ತಾಯಿಯರಿಗೆ BSO ಪುಸ್ತಕದ ಕೈಯಾಳು ವೆಂಕಟೇಶ ದೇವರು ನಮಗೊಂದಷ್ಟು ಪ್ರದೇಶವನ್ನು ನೋಡಿದರು. ಅದರಲ್ಲಿ ಉಪಸ್ಥಿತಿ ಇರುವಂಥ ನಮ್ಮ ಕರುಣಾದೇವಿ ಇವರನ್ನು ರೇಖಾಂತ್ ನಮಗಿದ್ದು ಹೆಸರು ಕೂಡ ಮತ್ತು ರಮೇಶ್ ಸೂರ್ಯಕಾಂತ್ ಇವರೆಲ್ಲರೂ ಉಪಸ್ಥಿತಿದ್ದಾರೆ. ಮುಖ್ಯ ಒಂದು ಮಾತು ಹೇಳಿದ್ರು ಬೇರೆಯವರು ಏನು ಅಂತ ಹೇಳಂದ್ರೆ ಶಿಕ್ಷಕರು ಕ್ಲಾಸಿನ ಒಳಗಿರ್ತಾರೆ, ದೈಹಿಕ ಶಿಕ್ಷಕರು ಮಾಡಿದ್ದೆಲ್ಲ ನೋಡ್ಕೊಂಡು ಅಂದ್ರೆ ಶಿಕ್ಷಕರು ತಮ್ಮ ಪಾಠನೇ ಹೇಳ್ತಾರೆ, ತಮ್ಮ ಕ್ಲಾಸ್ನ ಹೋಗಿ ಕೂಡ್ತಾರೆ. ದೈಹಿಕ ಶಿಕ್ಷಕರ ಕಾರ್ಯಕ್ರಮ ಏನಂತಂದ್ರೆ ಮಕ್ಕಳು ಎಲ್ಲಿ ಹೋದ್ರು ಯಾಕಡೆ ಹೋದ್ರು ಏನು ಮಾಡಿದ್ರು ಊಟ ಮಾಡಿದ್ರು ಇಲ್ಲ ಏನು ಅಂತ ಹೇಳಿ ನೋಡ್ಕೊಳ್ತಕ್ಕಂಥದ್ದು ದೈಹಿಕ ಶಿಕ್ಷಕರ ಕಾರ್ಯಕ್ರಮ. ನೀವೆಲ್ಲರೂ ದೈಹಿಕ ಶಿಕ್ಷಕರೇ ಎಲ್ಲ ಕೂಡ ಒಂದು ಸಂಘ ಸಂಸ್ಥೆ ಕಟ್ಟಿ ಎಲ್ಲರಿಗೆ ಒಂದು ನಿರ್ಷಿಸಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಸಂತೋಷ. ನಿಜವಾಗಿ ನೋಡಿದ್ರೆ ಕ್ಲಾಸಿನ ಹೇಳ ಮಾಸ್ತರ್ಗಿಂತ ನೀವು ಕೇಳ್ತದೆ ದೊಡ್ಡದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ದೇವೋ ದೇವೋ ಭವ. ಮೊದಲನೇ ತಾಯಿ ಜನ್ಮ ಕೊಡ್ತಾಳ, ಮಗನನ್ನು 5 ವರ್ಷದ ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಊಟ ಮಾಡಿಸಿ ಏನು ರಕ್ಷಣೆ ಮಾಡಬೇಕು ಮಾಡ್ತಾಳೆ. ಊಟ ತಿಂಡಿ ಮಾಡಿಸೋದ್ರೆ ವ್ಯವಸ್ಥೆ ಮಾಡ್ತಾಳೆ. ತಂದೆ ಕರ್ತವ್ಯ ಮಗ ಯಾಕಡೆ ಹೋಯ್ತು ಏನು ನೋಡ್ಕೊಂಡು ಬಟ್ಟೆ ಬೇಕಾ ಶಾಲೆ ಕಳಿಸ್ಬೇಕಾ ಏನು ಖರ್ಚ ಏನು ರೋಗರ ಏನು ಬರೋದಂತ ನೋಡ್ಕೊಳ್ತಕ್ಕಂಥ ತಂದೆ ಕರ್ತವ್ಯ. 5ನೇ ವರ್ಷ ಸ್ಕೂಲಿಗೆ ಕಳಿಸ್ತಾರೆ. ಕಳಿಸಿ